ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ ಶುಡ್ ಇದನ್ನು ನಾವು ಆ್ಯಕ್ಚುಲಿ ಶಾಲ್ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾತ್ರ ಅದನ್ನ ಬಳಸ್ತೀವಿ. ಆದರೆ ಉಳಿದಂಥ ಸಂದರ್ಭಗಳಲ್ಲಿ ಇದು ಇನ್ನೊಬ್ಬರಿಗೆ ಅಡ್ವೈಸ್ ಅಂದರೆ ಉಪದೇಶವನ್ನು ನೀವು ಕೊಡಲಿಕ್ಕೆ ಅಥವಾ ನಿಮ್ಮ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡುವಾಗ ಇದನ್ನ ನಾವು ಬಳಸ್ತೀವಿ. ಈಗ ನೋಡಿರಿ, ಯು ಶುಡ್ ಸ್ಟಡಿ ವೆಲ್ ಅಂದರೆ ಏನಿದರ ಅರ್ಥ? ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಯು ಶುಡ್ ಸ್ಟಡಿ ವೆಲ್, ಇದು ನಾನು ಅಡ್ವೈಸ್ ಮಾಡ್ತಾಯಿದ್ದೀನಿ. ಓಕೆ, ಯು ಶುಡ್ ಟೇಕ್ ರೆಸ್ಟ್, ನೀನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕು. ನೀವೀಗ ಯಾರೋ ನಿಮ್ಮ ಫ್ರೆಂಡ್ ಮನೆಗೆ ಹೋಗಿದ್ರಿ, ಅವನಿಗೆ ಹುಷಾರಿಲ್ಲ, ಸೊ ಅವಾಗ ನೀವೇನಂತೀರಿ? ನಿಮಗೆ ಯು ಶುಡ್ ಟೇಕ್ ಪ್ರಾಪರ್ ರೆಸ್ಟ್, ನೀನು ಚೆನ್ನಾಗಿ ರೆಸ್ಟ್ ತೆಗೆದುಕೊಳ್ಬೇಕು. ಈಗ ನಿಮ್ಮ ಫ್ರೆಂಡ್ ಮಗ ಚೆನ್ನಾಗಿ ಓದ್ತಾ ಇಲ್ಲ, ಅವನಿಗೇನಂತೀರಿ ನೀವು? ಯು ಶುಡ್ ಸ್ಟಡಿ ವೆಲ್, ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಈ ರೀತಿಯಾಗಿ. ನೆಕ್ಸ್ಟ್, ಐ ಥಿಂಕ್ ಯು ಶುಡ್ ಲರ್ನ್ ಇಂಗ್ಲೀಷ್. ಈಗ ಯಾರೋ ಒಬ್ಬ ನಿಮ್ಮ ಫ್ರೆಂಡ್ನ ಇಂಗ್ಲೀಷ್ ಅಷ್ಟೊಂದು ಚೆನ್ನಾಗಿಲ್ಲ, ಅವಾಗ ನೀವು ಅವನಿಗೇನು ಒಂದು ಅಡ್ವೈಸ್ ಮಾಡ್ತೀರಿ? ಐ ಥಿಂಕ್, ನನಗನ್ಸುತ್ತೆ ನಿನ್ನ ಇಂಗ್ಲೀಷ್ ಚೆನ್ನಾಗಿಲ್ಲ, ಸೊ ದೇರ್ ಫಾರ್ ಐ ಥಿಂಕ್ ಯು ಶುಡ್ ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಬೇಕು. ಈ ರೀತಿ ನೀವು ಇದನ್ನು ಮಾಡಬೇಕು ಮಾಡಬಾರ್ದು ಅಂತಂದು ಏನು ಸಾಫ್ಟಾಗಿ ಉಪದೇಶವನ್ನು ಏನು ಕೊಡ್ತಾ ಇರ್ತೀರಿ, ಆವಾಗ ಶುಡ್ಡನ್ನು ನಾವು ಬಳಸಬೇಕಾಗತ್ತೆ. ಯು ಶುಡ್ ಗೋ ದೇರ್, ನೀನು ಅಲ್ಲಿಗೆ ಹೋಗಬೇಕು. ಯು ಶುಡ್ ಕಮ್ ಟು ಕ್ಲಾಸ್ ಅರ್ಲಿ, ನೀನು ಕರೆಕ್ಟ್ ಟೈಮಿಗೆ ಕ್ಲಾಸಿಗೆ ಬರಬೇಕು. ಯು ಶುಡ್ ನಾಟ್ ಸ್ಪೀಕ್ ಲೌಡ್ಲಿ, ನೀನು ಜೋರಾಗಿ ಮಾತನಾಡಬಾರದು. ಯು ಶುಡ್ ನಾಟ್ ಗೆಟ್ ಅಪ್ ಲೇಟ್, ನೀನು ಲೇಟಾಗಿ ಏಳಬಾರದು. ಸೊ ಈ ರೀತಿ ಸಾಫ್ಟಾಗಿ ಉಪದೇಶವನ್ನು ಕೊಡಬೇಕಾದಾಗ, ಒಪಿನಿಯನ್ ವ್ಯಕ್ತಪಡಿಸಬೇಕಾದಾಗ ಶುಡ್ಡನ್ನು ಬಳಸ್ತೀವಿ. ವೆಲ್ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ ಮಸ್ಟ್ ಅಂತ ಅನ್ನೋದನ್ನು ಕಂಪಲ್ಸರಿಯಾಗಿ ನೀನು ಇದನ್ನ ಮಾಡಲೇಬೇಕು ಅಂತ ಒಂದು ರೀತಿ ಆರ್ಡರ್ ಥರ ನೀವು ಹೇಳ್ತಾ ಇರ್ತೀರಿ ನೋಡ್ರಿ, ಆವಾಗ ಮಸ್ಟನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಯು ಮಸ್ಟ್ ಗೋ, ನೀನು ಹೋಗಲೇಬೇಕು. ಯು ಮಸ್ಟ್ ಡೂ ಇಟ್, ನೀನು ಅದನ್ನು ಮಾಡಲೇಬೇಕು. ಅಂದರೆ ನಿನಗೆ ಬೇರೆ ಚಾಯ್ಸ್ ಇಲ್ಲವೇ ಇಲ್ಲ. ಯು ಮಸ್ಟ್ ಡೂ ಇಟ್. ಯು ಮಸ್ಟ್ ನಾಟ್ ಲೈ, ಅಂದರೆ ನೀನು ಸುಳ್ಳು ಹೇಳಲೇಬಾರ್ದು, ಮಾತನಾಡಲೇಬಾರ್ದು. ಓಕೆ, ಯು ಮಸ್ಟ್ ನಾಟ್ ವೇಸ್ಟ್ ಟೈಮ್, ನೀನು ಸಮಯವನ್ನು ವೇಸ್ಟ್ ಮಾಡಲೇಬಾರ್ದು. ಹೀಗೆ ಒಂದು ರೀತಿ ಆರ್ಡರ್ ಥರ ನೀವು ಇನ್ನೊಬ್ಬರಿಗೆ ಉಪದೇಶ ಮಾಡ್ತೀರಿ ನೋಡ್ರಿ, ಅದನ್ನು ನಾವು ಹೇಳಬೇಕಾದಾಗ ಮಸ್ಟನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್, ಈಗ ಶುಡ್ ಮತ್ತು ಮಸ್ಟಿಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ, ಆ್ಯಕ್ಚುಲಿ ನೋಡಿ, ಶುಡ್ ಮತ್ತು ಮಸ್ಟ್ ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ? ಯು ಮಸ್ಟ್ ಸ್ಟಡಿ ವೆಲ್ ಅಂತಂದರೆ ನೀನು ಚೆನ್ನಾಗಿ ಓದಲೇಬೇಕು, ಇಲ್ಲಿ ನಿನಗೆ ಬೇರೆ ಚಾಯ್ಸ್ ಇಲ್ಲ. ಯು ಶುಡ್ ಸ್ಟಡಿ ವೆಲ್ ಅಂತ ನೀನು ಚೆನ್ನಾಗಿ ಓದಬೇಕು ಅಂದರೆ ಈ ಸೆಂಟೆನ್ಸ್ಗೂ ಏನು ಡಿಫ್ರೆನ್ಸ್ ಇದೆ? ಇದು ಕಂಪಲ್ಸರಿಯಾಗಿ ನೀನು ಮಾಡಲೇಬೇಕು ಅಂತಂದು ಹೇಳುತ್ತೆ. ಇಲ್ಲಿದು ನಾನು ಹೇಳ್ತಾ ಇದ್ದೀನಿ, ಅದನ್ನ ಪಾಲಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತಂದು ಒಂಥರ ಸಾಫ್ಟಾಗಿ ಇಲ್ಲಿ ಉಪದೇಶವನ್ನು ನಾವು ಮಾಡಬೇಕಾದಾಗ ಶುಡ್ಡನ್ನು ಬಳಸಬೇಕಾಗತ್ತೆ. ಓಕೆ, ಈಗ ನಾವು ಇನ್ನೊಬ್ಬರಿಗೆ ನಾವು ಏನಾದರೂ ಹೇಳಬೇಕಾದ್ರೆ ಶುಡ್ಡನ್ನು ಬಳಸಿ ಹೇಳಬೇಕು. ಬಟ್ ನಮ್ಮ ಮನೆಯಲ್ಲಿರುವಂತಹ ಮೆಂಬರ್ಸ್ಗಳಿಗೆ ನಾವು ಹೇಳಬೇಕಾದಾಗ ಮಸ್ಟನ್ನು ನಾವು ಬಳಸೋದು, ಬಿಕಾಸ್ ನಮ್ಮ ಹಕ್ಕು ಇರುತ್ತೆ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ನನ್ನ ಮನೆಯಲ್ಲಿ ನನ್ನ ಮಗ ಚೆನ್ನಾಗಿ ಸ್ಟಡಿ ಮಾಡ್ತಾ ಇಲ್ಲ, ನಾನು ಅವನಿಗೇನು ಹೇಳ್ತೀನಿ? ಯು ಮಸ್ಟ್ ಸ್ಟಡಿ ವೆಲ್, ಯು ಮಸ್ಟ್ ನಾಟ್ ವೇಸ್ಟ್ ಯುವರ್ ಟೈಮ್. ಓಕೆ, ಈಗ ಇದನ್ನೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ಅಲ್ಲಿ ಅವನ ಮಗ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾ ಇಲ್ಲ, ಆವಾಗ ನಾನು ಅವನಿಗೇನು ಹೇಳ್ತೀನಿ? ಯು ಶುಡ್ ಸ್ಟಡಿ ವೆಲ್ ಪುಟ, ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಯು ಶುಡ್ ನಾಟ್ ವೇಸ್ಟ್ ಯುವರ್ ಟೈಮ್, ನೀನು ಸಮಯವನ್ನು ವೇಸ್ಟ್ ಮಾಡಬಾರ್ದು. ಈ ರೀತಿ ಒಂಚೂರು ಸಾಫ್ಟ್ವಾಗಿ ಹೇಳ್ತೀನಿ. ಈ ರೀತಿ ಮಸ್ಟ್ ಮತ್ತು ಶುಡ್ ಎರಡರಲ್ಲಿ ಒಂಚೂರು ಡಿಫ್ರೆನ್ಸ್ ಏನಾಗುತ್ತೆ? ಮಸ್ಟ್ ಇದನ್ನು ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕು ಅಂತನ್ನುವಂಥ ಕ್ರಿಯೆಗಳನ್ನು ಮಾತನಾಡುವಾಗ ಬಳಸ್ತೀವಿ. ಶುಡ್ ಅನ್ನೋದನ್ನು ಒಂಚೂರು ಸಾಫ್ಟಾಗಿ ಇನ್ನೊಬ್ಬರಿಗೆ ಉಪದೇಶವನ್ನು ನಾವು ಮಾಡುವಾಗ ಬಳಸ್ತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ವೆಲ್, ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ ವುಡ್ ಇದನ್ನು ಆ್ಯಕ್ಚುಲಿ ನಾವು ವಿಲ್ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಎಲ್ಲಿ? ಇಂಡೈರೆಕ್ಟ್ ಸ್ಪೀಚನ್ನು ಮಾಡಬೇಕಾದಾಗ. ಈಗ ಡೈರೆಕ್ಟ್ ಸೆಂಟೆನ್ಸ್ ನೋಡಿ, ಹೀ ಸೇಸ್ ಐ ವಿಲ್ ನಾಟ್ ಕಮ್ ಟು ಆಫೀಸ್. ಈಗ ಯಾರೋ ಒಬ್ಬನು ಏನಂತಾನೆ, ನಾನು ಇವತ್ತು ಆಫೀಸಿಗೆ ಬರಲ್ಲ ಅಂತಾನೆ. ನಾವು ಅದನ್ನು ತೆಗೆದುಕೊಂಡು ಇನ್ನೊಬ್ಬರ ಮುಂದೆ ಹೇಳಬೇಕಾದಾಗ, ಹೀ ಸೇಡ್ ದ್ಯಾಟ್ ಹಿ ವುಡಂಟ್ ಕಮ್ ಟು ಆಫೀಸ್, ಅವನು ಇವತ್ತು ಆಫೀಸಿಗೆ ಬರಲ್ಲ ಅಂತಂತಂದು ಹೇಳಿದ. ಇಲ್ಲಿ ಈಗ ಇದು ವಿಲ್ ಇದ್ದಿದ್ದು ವುಡ್ ಆಗಿ ಚೇಂಜ್ ಆಯಿತು. ಎಲ್ಲಿ? ಸೊ ಇಂಡೈರೆಕ್ಟ್ ಸ್ಪೀಚಲ್ಲಿ, ಅಂದರೆ ಡೈರೆಕ್ಟ್ ಸೆಂಟೆನ್ಸ್ಗಳಲ್ಲಿ ವಿಲ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ವುಡ್ಡನ್ನಾಗಿ ನಾವು ಕನ್ವರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಆ್ಯಸ್ ಅ ಮಾಡೆಲ್ ಆಗಿದ್ದನ್ನ ಬಳಸಬೇಕಾದ್ರೆ ನಾವು ಪೊಲೈಟ್ ರಿಕ್ವೆಸ್ಟ್ಸ್ಗಳನ್ನು ಮಾಡಲಿಕ್ಕೆ ನಾವು ವುಡ್ಡನ್ನು ಜಾಸ್ತಿ ಬಳಸ್ತಾ ಇರ್ತೀವಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ವುಡ್ ಯು ಪ್ಲೀಸ್ ಗೋ ದೇರ್, ನೀವೊಂಚೂರು ಅಲ್ಲಿಗೆ ಹೋಗ್ತೀರಾ. ವುಡ್ ಯು ಪ್ಲೀಸ್ ಹೆಲ್ಪ್ ಮೀ, ನೀವೊಂಚೂರು ನನಗೆ ಸಹಾಯ ಮಾಡ್ತೀರಾ. ವುಡ್ ಯು ಪ್ಲೀಸ್ ಡೂ ಇಟ್ ಫಾರ್ ಮೀ, ನೀವೊಂಚೂರು ನನಗೋಸ್ಕರ ಕೆಲಸ ಮಾಡಿಕೊಡ್ತೀರಾ. ವುಡ್ ಯು ಪ್ಲೀಸ್ ಬಿ ಸೈಲೆಂಟ್, ಒಂಚೂರು ನೀವು ಸುಮ್ಮನೆ ಕೂಡ್ತೀರಾ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್, ನೀವು ನಾಷ್ಟಾದಲ್ಲಿ ಏನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀರಿ. ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಆರ್ ಟೀ,
ನೀವು ಚಹಾ ತೆಗೆದುಕೊಳ್ತೀರೋ, ಕಾಫಿ ತೆಗೆದುಕೊಳ್ತೀರೋ, ಈ ರೀತಿಯಾಗಿ ಪೊಲೈಟಾಗಿ ನಾವು ಸೆಂಟೆನ್ಸ್ಗಳನ್ನಾಗಿ ಮಾಡಿ ಇಂಗ್ಲೀಷಲ್ಲಿ ಮಾತನಾಡಲು ವುಡ್ಡನ್ನು ಬಳಸ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಒನ್ ಥಿಂಗ್ ಯು ಮಸ್ಟ್ ರಿಮೆಂಬರ್, ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಪೊಲೈಟ್ಲಿ, ಯು ಶುಡ್ ಹ್ಯಾವ್ 2 words ಇನ್ ಯುವರ್ ಮೌತ್ ಆಲ್ವೇಸ್. ದೇ ಆರ್, ಒನ್ ಈಸ್ ವುಡ್, ಅನದರ್ ಒನ್ ಈಸ್ ಕುಡ್. ಅಂದರೆ ನೀವು ಇಂಗ್ಲೀಷನ್ನು ತುಂಬ ಪೊಲೈಟಾಗಿ ಮಾತನಾಡಬೇಕು ಅಂತಂದರೆ ನಮ್ಮ ಬಾಯಲ್ಲಿ 2 ಶಬ್ದಗಳು ಯಾವಾಗಲೂ ಇರಬೇಕು. ಅವುಗಳು ಯಾವುದು ಗೊತ್ತಾ? ಒಂದು ವುಡ್, ಇನ್ನೊಂದು ಕುಡ್. ವುಡ್ ಮತ್ತು ಕುಡ್ಗಳನ್ನ ಹಚ್ಚಿ ಎಷ್ಟು ನಾವು ಹೆಚ್ಚು ಮಾತಾಡ್ತೀವಿ ಅಷ್ಟು ನಮ್ಮ ಭಾಷೆ ಸುಂದರವಾಗಿ ಕಾಣಿಸುತ್ತೆ ಮತ್ತು ಸೌಜನ್ಯಭರಿತವಾಗಿ ಇನ್ನೊಬ್ಬರಿಗೆ ಅದು ತೋರ್ತಾ ಇದೆ. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೀವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ವುಡ್ ಮತ್ತು ಕುಡ್ಡನ್ನು ಹಚ್ಚಿ ಹೆಚ್ಚು ಸೆಂಟೆನ್ಸ್ಗಳನ್ನ ಮಾಡಿ ಮಾತಾಡಲಿಕ್ಕೆ ಟ್ರೈ ಮಾಡಿ. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ ಯೂಸ್ಡ್ ಟು ಅಂತ ಅನ್ನೋದನ್ನು ನಮಗೆ ಇರುವಂತಹ ಫಾಸ್ಟ್ ಅಭ್ಯಾಸಗಳ ಬಗ್ಗೆ, ಅಂದರೆ ಫಾಸ್ಟ್ ಹ್ಯಾಬಿಟ್ಸ್ಗಳನ್ನು ನಾವು ವ್ಯಕ್ತಪಡಿಸಲು ಇದನ್ನ ಬಳಸ್ತಾ ಇರ್ತೀವಿ. ಅಂದರೆ ನನಗೆ ಇಂತಿಂಥ ಅಭ್ಯಾಸ ಮುಂಚೆ ಇತ್ತು, ಅದನ್ನು ಈಗ ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಈಗ ಫಾಸ್ಟಲ್ಲಿ ಇತ್ತು, ಪ್ರೆಸೆಂಟಲ್ಲಿ ಇಲ್ಲ ಅಂತನ್ನುವಾಗ ನಾವು ಇದನ್ನು ಬಳಸ್ತಾ ಇರ್ತೀವಿ. ಈಗ ನೋಡಿ, ಐ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂದರೆ ನಾನು ಬೆಳಿಗ್ಗೆ ಬೇಗನೆ ಏಳುತ್ತಿದ್ದೇನು. ಅಂದರೆ ನನಗೆ ಬೆಳಿಗ್ಗೆ ಬೇಗ ಏಳುವಂಥ ಅಭ್ಯಾಸ ಇತ್ತು ನಾನು ಚಿಕ್ಕವನಿದ್ದಾಗ. ಐ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ಮೈ ಚೈಲ್ಡ್ಹುಡ್. ಆದರೆ ಈಗ ನನಗೆ ಏಳಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್, ಐ ಯೂಸ್ ಟು ಸ್ವಿಮ್ ಇನ್ ವೆಲ್. ಅಂದರೆ ನಾನು ಬಾವಿಯಲ್ಲಿ ಈಜ್ತಾ ಇದ್ದೆ. ಐ ಯೂಸ್ ಟು ಸ್ವಿಮ್ ಇನ್ ವೆಲ್. ಐ ಯೂಸ್ ಟು ಸ್ವಿಮ್ ಇನ್ ರಿವರ್. ಆದರೆ ಈಗ ನನಗೆ ಒಂಚೂರು ವಯಸ್ಸಾಗಿದೆ, ನನಗೆ ಈಗ ಈಜ್ಲಿಕ್ಕೆ ಆಗಲ್ಲ. ಓಕೆ, ಐ ಯೂಸ್ ಟು ಪ್ಲೇ ಕ್ರಿಕೆಟ್. ಅಂದರೆ ನಾನು ಕ್ರಿಕೆಟ್ ಆಡ್ತಾ ಇದ್ದೆ. ಸೊ ಇಲ್ಲಿ ಯೂಸ್ಡ್ ಟು ಅಂತಂದೇ ಇರುತ್ತೆ. ನೀವು ಇದನ್ನು ಮಾತನಾಡುವಾಗ ಹೆಂಗೆ ಬಳಸಬೇಕು? ಯೂಸ್ ಟು ಅಂತಂತ ಅನ್ಬೇಕು. ಯೂಸ್ಡ್ ಟು ಅಂತಂತ ಅನ್ಲಿಕ್ಕೆ ಹೋಗಬೇಡಿ, ಯೂಸ್ ಟು ಅಂತಂದು ಅನ್ನಿ. ಆ ಯೂಸ್ಡ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಅನ್ನೋದನ್ನು ಐ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಈ ರೀತಿಯಾಗಿ ನೀವು ಹೇಳಬೇಕು. ಐ ಯೂಸ್ ಟು ಅಂತ ಅನ್ಬೇಕು. ಆದರೆ ಬರಿಬೇಕಾದ್ರೆ ಯೂಸ್ಡ್ ಟು ಅಂತಂದೇ ನೀವಲ್ಲಿ ಬರಿಬೇಕಾಗತ್ತೆ. ಓಕೆ, ಈ ರೀತಿ ಫಾಸ್ಟಲ್ಲಿ ಈ ರೀತಿ ನನಗೆ ಅಭ್ಯಾಸ ಇತ್ತು, ಈಗ ಇಲ್ಲ ಅಂತ ಅನ್ಬೇಕಾದಾಗ ಯೂಸ್ಡ್ ಟುನ ಹಚ್ಚಿ ನಾವು ಮಾತಾಡ್ಬೋದು. ಈಗ ಐ ಯೂಸ್ ಟು ಪ್ಲೇ ವಿತ್ ಮೈ ಫ್ರೆಂಡ್ಸ್. ನಾನು ನನ್ನ ಗೆಳೆಯರೊಂದಿಗೆ ಆಟ ಆಡ್ತಾ ಇದ್ದೆ. ಐ ಯೂಸ್ ಟು ವಾಚ್ ರಾಮಾಯಣ ಆ್ಯಂಡ್ ದೆನ್ ಮಹಾಭಾರತ. ನಾನು ರಾಮಾಯಣ ಮಹಾಭಾರತವನ್ನು ನೋಡ್ತಾ ಇದ್ದೆ. ಐ ಯೂಸ್ ಟು ವಿಸಿಟ್ ಮೈ ನೇಟಿವ್ ಪ್ಲೇಸ್. ನಾನು ನನ್ನ ಸ್ವಂತ ಊರಿಗೆ ನಾನು ಹೋಗಿ ಬರ್ತಾ ಇದ್ದೆ. ಐ ಯೂಸ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಮೈ ಗ್ರ್ಯಾಂಡ್ ಫಾದರ್. ನಾನು ನನ್ನ ಅಜ್ಜನೊಂದಿಗೆ ಹೆಚ್ಚು ಸಮಯ ಕಳೀತಿದ್ದೆ. ಈಗ ಇಲ್ಲ, ಯಾಕಂತಂದರೆ ನಮ್ಮ ಅಜ್ಜ ತೀರ್ಕೊಂಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಹೀ ಯೂಸ್ ಟು ಸ್ಮೋಕ್ ಲಾಟ್. ಅವನು ಮುಂಚೆ ಬಹಳ ಸಿಗರೇಟನ್ನು ಸೇರ್ತಾ ಇದ್ದ. ಈಗ ಇದೇ ಸೆಂಟೆನ್ಸ್ಗಳನ್ನ ನೆಗೆಟಿವ್ ಆಗಿ ನೀವು ಮಾಡಬೇಕಾದಾಗ ಡಿಡ್ಡನ್ನು ಯೂಸ್ ಮಾಡಬೇಕು. ಓಕೆ, ಐ ಡಿಡಂಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ಬೆಳಿಗ್ಗೆ ಬೇಗ ಏಳ್ತಾ ಇರಲಿಲ್ಲ. ಐ ಡಿಡ್ ನಾಟ್ ಪ್ಲೇ ಮೊಬೈಲ್ ಗೇಮ್ಸ್. ನಾನು ಮೊಬೈಲ್ ಗೇಮ್ಸನ್ನು ಆಡ್ತಾ ಇದ್ದಿಲ್ಲ. ಹೀ ಡಿಡಂಟ್ ಸ್ಪೀಕ್ ಲೈ. ಅವನು ಸುಳ್ಳನ್ನು ಮಾತನಾಡ್ತಾ ಇದ್ದಿಲ್ಲ, ಆದರೆ ಈಗ ಯಾಕೋ ಸುಳ್ಳು ಮಾತನಾಡ್ತಾ ಇದ್ದಾನೆ. ಈ ರೀತಿ ನೀವು ಡಿಡ್ಡನ್ನು ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ನೀಡ್ ಅಂತಂದರೆ ನನಗೆ ಅವಶ್ಯಕತೆ ಇದೆ ಅಂತಂತಂದು ಇಲ್ಲಿ ಅರ್ಥ ಕೊಡುತ್ತೆ ಇದು. ಓಕೆ, ಈಗ ನೋಡಿ, ನನಗೆ ಹಣದ ಅವಶ್ಯಕತೆ ಇದೆ. ಐ ನೀಡ್ ಮನಿ. ನನಗೆ ಹಣದ ಅವಶ್ಯಕತೆ ಇದೆ. ಐ ನೀಡ್ ಹೆಲ್ಪ್. ನನಗೆ ಸಹಾಯದ ಅವಶ್ಯಕತೆ ಇದೆ. ಈ ರೀತಿ ನನಗೆ ಅವಶ್ಯಕತೆ ಇದೆ ಅಂತ ಅನ್ಬೇಕಾದಾಗ ನಾವು ನೀಡನ್ನು ಬಳಸಬೇಕು. ಸಿ ನೀಡ್ಸ್ ಹೆಲ್ಪ್. ಅವಳಿಗೆ ಸಹಾಯದ ಅವಶ್ಯಕತೆ ಇದೆ. ಸಿ ನೀಡ್ಸ್ ಸಮ್ ಮನಿ. ಅವಳಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಐ ಡೋಂಟ್ ನೀಡ್ ಯುವರ್ ಹೆಲ್ಪ್. ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇಲ್ಲ. ಇಲ್ಲಿ ನೆಗೆಟಿವ್ ಮತ್ತು ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ಡೂ ಡಸ್ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಬಳಸ್ಕೊಂಡು ನೀವು ಮಾಡಬೇಕಾಗತ್ತೆ. ನೆಕ್ಸ್ಟ್, ಡೇರ್ ಅಂತ ಅನ್ನೋದನ್ನು ಆ್ಯಕ್ಚುಲಿ ಯಾರೋ ಏನೋ ನಿಮಗೆ ಸಿಟ್ಟು ತರಿಸ್ತಾ ಇರ್ತಾರಲ್ವ, ಆವಾಗ ಹಿಂಗೆ ಮಾಡಲಿಕ್ಕೆ ಎಷ್ಟು ಧೈರ್ಯ ಅಂತಂತಂದು ಹೇಳಲಿಕ್ಕೆ ನೀವು ಇದನ್ನ ಬಳಸ್ಬೋದು. ಈಗ ಫಾರ್ ಎಕ್ಸಾಂಪಲ್, ಹೌ ಡೇರ್ ಯು ಕಾಲ್ ಮೀ ಮ್ಯಾಡ್. ಈಗ ನಿಮ್ಮನ್ನು ಯಾರೋ ಒಬ್ಬರು ಹುಚ್ಚ ಅಂತಂದು ಕರೆದ್ರು. ನನ್ನನ್ನು ಹುಚ್ಚ ಅಂತ ಕರೀಲಿಕ್ಕೆ ಎಷ್ಟು ಧೈರ್ಯ ನಿನಗೆ? ಹೌ ಡೇರ್ ಯು ಕಾಲ್ ಮೀ ಮ್ಯಾಡ್. ಹೌ ಡೇರ್ ಯು ಸ್ಪೀಕ್ ಲೈಕ್ ದಿಸ್. ಈ ರೀತಿ ಮಾತಾಡಲಿಕ್ಕೆ ಎಷ್ಟು ಧೈರ್ಯ ನಿನಗೆ? ಈ ರೀತಿ ಎಷ್ಟು ಧೈರ್ಯ ಅಂತಂತಂದು ನೀವು ಸೆಂಟೆನ್ಸ್ಗಳನ್ನಾಗಿ ಮಾಡಿ ಮಾತಾಡಬೇಕಾದಾಗ ಡೇರನ್ನು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಆಟ್ ಟು. ಇದನ್ನು ನಾವು ಶುಡ್ ಈಕ್ವಲೆಂಟ್ ಅಂತ ಅಂತೀವಿ. ನೀವು ಶುಡ್ ಬಳಸುವ ಜಾಗದಲ್ಲಿ ಆಟ್ ಟುನು ನೀವು ಬಳಸಿ ಮಾತನಾಡ್ಬೋದು. ಆ್ಯಕ್ಚುಲಿ ಈಗ ಮಾಡರ್ನ್ ಇಂಗ್ಲೀಷ್ನಲ್ಲಿ ಆಟ್ ಟು ಹಚ್ಚಿ ಮಾತನಾಡೋದು ತುಂಬ ಕಡಿಮೆ. ಆದರೆ ನೈತಿಕ ಮೌಲ್ಯಗಳ ವಿಷಯಗಳು ಬಂದಾಗ ಆಟ್ ಟು ಅನ್ನೋದನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಯು ಆಟ್ ಟು ಒಬೇ ಯುವರ್ ಪೇರೆಂಟ್ಸ್. ನೀವು ನಿಮ್ಮ ತಂದೆ ತಾಯಿಗಳ ಮಾತನ್ನು
ಪಾಲಿಸಬೇಕು. ಯು ಆಟ್ ಟು ಒಬೇ ಯುವರ್ ಪೇರೆಂಟ್ಸ್. ಇದು ನಿಮ್ಮ ನೈತಿಕ ಏನಿದು ಕಾರ್ಯ, ನೈತಿಕ ಕೆಲಸ. ಯು ಆಟ್ ಟು ಒಬೇ ದ ಟ್ರಾಫಿಕ್ ರೂಲ್ಸ್. ನೀವು ಟ್ರಾಫಿಕ್ ರೂಲ್ಸ್ಗಳನ್ನ ಪಾಲಿಸಬೇಕು. ಈ ರೀತಿ ನೈತಿಕವಾಗಿ ಮಾಡುವಂತಹ ಕೆಲಸ ಕ್ರಿಯೆಗಳನ್ನು ಹೇಳಬೇಕಾದಾಗ ಆಟ್ ಟುನ ಬಳಸ್ತಾರೆ. ಬಟ್ ಮಾಡರ್ನ್ ಇಂಗ್ಲೀಷ್ನಲ್ಲಿ ಬಳಕೆ ತುಂಬಾ ಕಡಿಮೆಯಾಗಿದೆ. ಸೊ ಆಟ್ ಟು ಜಾಗದಲ್ಲಿ ಶುಡ್ಡನ್ನು ಯೂಸ್ ಮಾಡಿ ನೀವು ಮಾತಾಡ್ಬೋದು. ವೆಲ್ ಫ್ರೆಂಡ್ಸ್, ಅದರೊಂದಿಗೆ ಇವತ್ತು ನಾನು ಹ್ಯಾವ್ ಟು ಅಂತ ಅನ್ನೋದನ್ನು ಸಹ ನಿಮಗೆ ಈಗ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡಲ್ಲ. ಯಾಕಂದರೆ ಹ್ಯಾವ್ ಟು ಅಂತ ಅನ್ನೋದು ಸಹ ಶುಡ್ ರೀತಿಯಲ್ಲೇ ಬಳಕೆ ಆಗ್ತಾ ಇರುತ್ತೆ. ನೀನು ಹೋಗಬೇಕು, ಯು ಶುಡ್ ಗೋ. ನೀನು ಬರಬೇಕು, ಯು ಶುಡ್ ಕಮ್. ನೀನು ಮಾಡಬೇಕು, ಯು ಶುಡ್ ಡೂ ಅಂತಂದು ಹೇಗೆ ಹೇಳ್ತಿರ್ತೀವಿ ಹಾಗೆಯೇ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಗೋ, ಯು ಹ್ಯಾವ್ ಟು ಕಮ್ ಅನ್ನೋ ರೀತಿಯಲ್ಲಿ ಹ್ಯಾವ್ ಟುನ ಹಚ್ಚಿ ನೀವು ಬಳಸ್ಬೋದು. ಸೊ ಸಮಹೌ ಶುಡ್ ಮತ್ತು ಹ್ಯಾವ್ ಟು ಆಟ್ ಟು ಒಂದು ರೀತಿಯಲ್ಲಿ ಸೇಮಾಗಿ ಕಾಣಿಸುತ್ತೆ. ಆದರೆ ಆಟ್ ಟುನ ಯೂಸ್ ಮಾಡಲ್ಲ. ಹ್ಯಾವ್ ಟು ಮತ್ತು ಹ್ಯಾಸ್ ಟುನ ಯೂಸ್ ಮಾಡ್ಕೊಂಡು ನಾವು ಸೆಂಟೆನ್ಸ್ಗಳನ್ನಾಗಿ ಮಾತನಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಈ ಹ್ಯಾವ್ ಟು ಇರ್ಬೋದು ಮತ್ತು ಯೂಸ್ಡ್ ಟು ಇರ್ಬೋದು. ಈ ಮಾಡೆಲ್ ವರ್ಬ್ಸ್ಗಳನ್ನ ಬಳಸಿಕೊಂಡು ಯಾವ ರೀತಿ ನಾವು ಹೆಚ್ಚು ಸೆಂಟೆನ್ಸ್ಗಳನ್ನಾಗಿ ಮಾಡಿ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಬೇಕಂತ ಅನ್ನೋದ್ರ ಬಗ್ಗೆ ನಾನು 2 ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಬೇಕಂದರೆ ಐ ಬಟನಲ್ಲಿ ಅದು ನಿಮ್ಗೆ ಕಾಣಿಸ್ತಾ ಇದೆ. ನೀವು ಅದನ್ನು ವಾಚ್ ಮಾಡಿ ಈ ಹ್ಯಾವ್ ಟು ಮತ್ತು ಯೂಸ್ಡ್ ಟು ಬಳಸೋದನ್ನು ಹೇಗೆ ಅನ್ನೋದನ್ನು ಇನ್ನೂ ಹೆಚ್ಚು ವಿವರವಾಗಿ ಅಲ್ಲಿ ಕಲಿತು ಹೆಚ್ಚು ಸೆಂಟೆನ್ಸ್ಗಳನ್ನಾಗಿ ಮಾಡಿ ಇಂಗ್ಲೀಷ್ನಲ್ಲಿ ಮಾತಾಡಿ. ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮಾಡೆಲ್ಸ್. ಇಲ್ಲಿ ನಾನು ಕೆಲವು ಎಕ್ಸಾಂಪಲ್ಸ್ಗಳನ್ನ ಏನು ಕೊಟ್ಟಿದ್ದೀನಿ ಅದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ ಒಂದೊಂದು ಮಾಡೆಲ್ದಲ್ಲಿ, ಓಕೆ ಫ್ರೆಂಡ್ಸ್, ಮಿನಿಮಮ್ ಒಂದೊಂದು ಮಾಡೆಲ್ದಲ್ಲಿ ಎಷ್ಟು ಸೆಂಟೆನ್ಸ್ಗಳನ್ನ ಮಾಡಬೇಕು ನೀವು? ಮಿನಿಮಮ್ ಒಂದು ಏನಿಲ್ಲ ಅಂತಂದ್ರೂ 50 ಸೆಂಟೆನ್ಸ್ಗಳನ್ನ ಬರೀಬೇಕು ಮತ್ತು ಅದನ್ನ ಅಂದು ನೀವು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಈ ಮಾಡೆಲ್ಸಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಿ. ಸೊ ದಿಸ್ ಇಸ್ ಅಬೌಟ್ ದ ಮಾಡೆಲ್ಸ್. ಐ ಹೋಪ್ ನೀವು ಮಾಡೆಲ್ಸ್ ಬಗ್ಗೆ ವಿಷಯಗಳನ್ನ ಇವತ್ತು ಚೆನ್ನಾಗಿ ಕಲ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಏನು ಕಲ್ತಿದ್ದೀರಿ ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತಂದು ಹೇಳ್ತಾ ಫ್ರೆಂಡ್ಸ್, ಹಾಗಾದರೆ ಈ ಮಾಡೆಲ್ಸ್ಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಆ್ಯಂಡ್ ಅದರೊಂದಿಗೆ ಈ ಮಾಡೆಲ್ಸ್ಗಳ ಬಗ್ಗೆ ನಾನು ಒಂದೊಂದು ಮಾಡೆಲ್ನ ತೆಗೆದುಕೊಂಡು ಸಪ್ರೇಟಾಗಿ ಮತ್ತೆ ಒಂದು ವಿಡಿಯೋ ಸೀರೀಸನ್ನು ನೆಕ್ಸ್ಟ್ ನಾನು ಮಾಡ್ತೀನಿ. ಅವಾಗ ಇನ್ನೂ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ವಿಡಿಯೋ ಹೇಗೆ ಅನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡಿ ಅಂತಂದು ಹೇಳ್ತಾ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. Let's meet you in the next video. Until then, bye, see you, and then God bless you.